ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KE ಎರಡನೇ ಸುತ್ತಿನ ಒಂದು ರಿಸಲ್ಟ್ಸ್ ಬಗ್ಗೆ ಮಾಹಿತಿ ಇರುತ್ತೆ ಈ ವಿಡಿಯೋದಲ್ಲಿ. ಈಗಾಗಲೇ ವಿದ್ಯಾರ್ಥಿಗಳು ಏನು ಒಂದು ಹೋಲ್ಡಲ್ಲಿ ಇಟ್ಟು ತಮ್ಮ ಮತ್ತೆ ಎಕ್ಸ್ಟ್ರಾ ಒಂದು ಕಾಲೇಜನ್ನು ಪಡ್ಕೋಬೇಕು ಅಂತ ಬಯಸಿದ್ದಾರೆ, ಅಂದರೆ ಇನ್ನೂ ಇದಕ್ಕಿಂತ ಒಳ್ಳೆಯ ಕಾಲೇಜನ್ನು ಪಡ್ಕೋಬೇಕು ಅಂತ ಬಯಸಿದ್ದಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಮೋಡಿಫೈಡ್, ಡಿಲೀಟ್, ರೀಅರೇಂಜ್ಮೆಂಟ್ ಮಾಡಲಿಕ್ಕೆ ಒಂದು ಆಪ್ಷನನ್ನು ಕೊಟ್ಟಿದ್ದರು. ಆ ಒಂದು ಆಪ್ಷನ್ ಏನು ಒಂದು ಎಂಟ್ರಿ ಮಾಡಲಿಕ್ಕೆ ಕೊಟ್ಟಿದ್ದರು ನಿಮಗೆ. ಸೊ ಅದು ಇವತ್ತು 13 ತಾರೀಕು. ಸೊ ಇವತ್ತು ಏನಾಗುತ್ತೆ ಅಂತಂದರೆ ಅದು ಕೊನೆ ದಿನಾಂಕ ಸಂಜೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಸೊ ಇವತ್ತು ಸಂಜೆ 6 ಗಂಟೆಗೆ ಅದೇನಾದರೂ ಕ್ಲೋಸ್ ಆದರೆ ರಿಸಲ್ಟ್ ಯಾವಾಗ ಬರ್ಬೋದು? ಸಿಂಪಲ್ಲಾಗಿ ಹೇಳೋದಾದರೆ ರಿಸಲ್ಟ್ಸ್ ನೋಡಿ, ಇವತ್ತೇ 8:30 ನಂತರನೂ ಕೂಡ ರಿಲೀಸ್ ಆಗ್ಬೋದು. ಓಕೆ, ಇವತ್ತು 8:30 ನಂತರ ರಿಲೀಸ್ ಆಗ್ಬೋದು, ರಿಸಲ್ಟ್ಗಳನ್ನು ಅನೌನ್ಸ್ಮೆಂಟ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನಾಳೆ ಮಧ್ಯಾಹ್ನ 12 ಗಂಟೆ ನಂತರ ಅಥವಾ ಸಂಜೆ 4:15 ನಂತರ ಈ ಒಂದು ರಿಸಲ್ಟ್ಸ್ಗಳನ್ನು ಅಪ್ಡೇಟ್ ಮಾಡುವಂಥ ಸಾಧ್ಯತೆ ಕಾಮನ್ ಆಗಿ ಇದ್ದೇ ಇರುತ್ತೆ. ಬಟ್ ಅವರು ಹೇಳಿರೋದಾಗ ಏನಂತಂದರೆ, ಈಗ ನಾವೇನು ಮಾಡಿದ್ದೀವಿ ಅಂತಂದರೆ, ಎರಡನೇ ಸುತ್ತಿನ ಒಂದು ಆಪ್ಷನ್ ಎಂಟ್ರಿ ಏನು ಮಾಡಲಿಕ್ಕೆ, ಲಾಗಿನ್ ಮಾಡಲಿಕ್ಕೆ ಅದನ್ನು ಓಪನ್ ಇಟ್ಟಿದ್ದೀವಿ. 13ನೇ ತಾರೀಕು ತನಕ ಓಪನ್ ಇರುತ್ತೆ. ಸಂಜೆ 6 ಗಂಟೆ ತನಕ ಕೂಡ ಇದು ಓಪನ್ ಇರುತ್ತೆ. ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಕೊಳ್ಬೋದು ಇದರಲ್ಲಿ, ಹೌದಾ? ಆಮೇಲೆ ಏನಾಗುತ್ತೆ ಅಂದರೆ ಇವತ್ತು ಸಂಜೆ ನಂತರ ಏನಾಗುತ್ತೆ, ಅದು ಕ್ಲೋಸ್ ಆಗುತ್ತೆ. ರಿಸಲ್ಟನ್ನು ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಅವರು ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಇವಾಗ ಎಲ್ಲರೂ ಆಲ್ರೆಡಿ ಆಪ್ಷನ್ ಎಂಟ್ರಿಗಳನ್ನು ಮಾಡಿ ನೀವು ವೇಟ್ ಮಾಡ್ತಿದ್ದೀರಿ. ಸೊ ಹೀಗಾಗಿ ಇವತ್ತು ಸಂಜೆ 8:30 ನಂತರ ಏನಾದ್ರು ಒಂದು ಅಪ್ಡೇಟ್ ಬರ್ಬೋದು, ಅಥವಾ ನಾಳೆಗೆ ಮಧ್ಯಾಹ್ನ ನಂತರ ನಿಮಗೆ ರಿಸಲ್ಟ್ ನೋಡಲಿಕ್ಕೆ ಆಲ್ಮೋಸ್ಟ್ ಸಾಧ್ಯತೆ ಇದೆ. ಯಾಕಂತಂದರೆ ಈಗ ಮತ್ತೆ 3 ದಿನ ಕಂಟಿನ್ಯೂ ರಜೆ ಇದೆ. ಇವತ್ತು ಮಾಡಲಿಲ್ಲ ಅಂತಂದರೆ ನಾಳೆ ಗೌರ್ಮೆಂಟ್ ಹಾಲಿಡೇ, ಸೆಕೆಂಡ್ ಸ್ಯಾಟರ್ಡೇ, ಮತ್ತು ನಾಡಿದ್ದು ಸಂಡೇ ಇದೆ, ಮತ್ತು ಮಂಗಳವಾರನೂ ಕೂಡ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ 3 ದಿನ ಇಲ್ಲಿ ಗ್ಯಾಪ್ ಆಗುತ್ತೆ. ಸೊ ಅದನ್ನು ಮೇಕಪ್ ಮಾಡೋ ಸಲುವಾಗಿ ನನಗನ್ನಿಸ್ತದೆ ಇವತ್ತೇ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ಬೋದು. ಯಾರೆಲ್ಲ ಹೋಲ್ಡಲ್ಲಿ ಇಟ್ಟು ಹೋಗಿದ್ದಾರೆ ಅಂಥ ಅಭ್ಯರ್ಥಿಗಳಿಗೆ ಇವತ್ತೇ ಆಲ್ಮೋಸ್ಟ್ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಇನ್ ಕೇಸ್ ಆಫ್ ಡಿಲೇ ಆಗಿತ್ತು ಅಂದರೂ ಕೂಡ ಏನಾಗ್ಬೋದು, ಇವತ್ತು ಅಪ್ಡೇಟ್ ಮಾಡಿ ನಾಳೆಗೆ ರಿಲೀಸ್ ಮಾಡ್ಬೋದು. ಓಕೆ, ಆಮೇಲೆ ನಿಮಗೆ 2 ದಿನ ರಜೆ ಇರೋದ್ರಿಂದ ಅದನ್ನು ನಿಮಗೆ ಡೇಟ್ಗಳನ್ನು ಅಡ್ಮಿಷನ್ ಆಗಲಿಕ್ಕೆ ಕೂಡ ಬದಲಾವಣೆ ಕೂಡ ಮಾಡ್ಬೋದು. ಬಟ್ ಸದ್ಯಕ್ಕಂತೂ ಯಾವುದೇ ಥರಂಥ ಒಂದು ಅಪ್ಡೇಟ್ ಅಂತ ಇಲ್ಲ. ರಿಸಲ್ಟ್ಸ್ ಅಂತೂ ಇವತ್ತು ಆದರೆ ಒಳ್ಳೆಯದು, ಇಲ್ಲಪ್ಪ ಅಂದರೆ ನಾಳೆ ತನಕ ಅಪ್ಡೇಟ್ ಆಗ್ಬೋದು.